ಈ ರಾಜ್ಯದಲ್ಲಿ ಯಾರ ಹಿಂದೂ ಸಂಘಟನೆ ವ್ಯಕ್ತಿಗಳದಾರ, ಯಾರ ಹಿಂದುತ್ವ ಸಂಬಂಧ ಬಡದಾಡ್ತಾರ, ಅವರಲ್ಲಿ ಭಯವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸದಲ್ಲಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ನೀಚ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ತೂಗಲಕ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ಮೊಘಲರ ಆಡಳಿತವನ್ನ ಮುಖ್ಯಮಂತ್ರಿಗಳು ಇವತ್ತು ಮುಸ್ಲಿಮರ ತುಷ್ಟೀಕರಣ ಮಾಡ್ತಾ ಇದ್ರಿ. ನೀವು ಕೇವಲ ಒಂದು ಸಮಾಜದಿಂದ ರಾಜಕಾರಣ ಆಗೋದಿಲ್ಲ, ಒಂದು ಸಮಾಜದಿಂದ ದೇಶ ಕಟ್ಟಲ್ಲಿ ತೂಗಲಕ್ ಸರ್ಕಾರ ಆಗಿದೆ. ಇವತ್ತು ರಾಜ್ಯದಲ್ಲಿ ಮೊಘಲರ ಸರ್ಕಾರ ಆಗಿದೆ. ಎಂದು ತುಷ್ಟೀಕರಣ ಮಾಡಲಿಲ್ಲ, ಎಂದೋ ಮುಸ್ಲಿಂ ವಿರೋಧಿಯಾಗಿ ಮಾಡಲಿಲ್ಲ, ಯಾವತ್ತು ಒಂದೇ ಸಮಾಜವನ್ನು ಇಟ್ಕೊಂಡು ಎಂದೂ ರಾಜಕಾರಣ ಮಾಡಲಿಲ್ಲ. ಸಿದ್ದರಾಮಯ್ಯನವರೇ, ಈ ಹಿಂದೂಗಳ ಏನೋ ಹಿಡಿ ಶಾಪ ನಿಮ್ಗೆ ತಟ್ಟದೆ ಬಿಡಂಗಿಲ್ಲ. ಮುಂದಿನ ದಿವಸದಲ್ಲಿ ಜನರೇ ಯಾವ ಹಿಂದೂ ಸಂಘಟನೆಗಳು ಸುಮ್ ಕೊಡಂಗಿಲ್ಲ, ಅದರಲ್ಲಿ ಭಾರತೀಯ ಜನತಾ ಪಕ್ಷ ಸುಮ್ ಕೊಡಂಗಿಲ್ಲ. ಬೀದಿಗೆ ಬಂದ ಹೋರಾಟ ಮಾಡಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಿನ್ನೆ ದಿವಸ ಹುಬ್ಬಳ್ಳಿ ನಗರದಲ್ಲಿ ಶ್ರೀಕಾಂತ್ ಪೂಜಾರಿ ಎಂಬ ವ್ಯಕ್ತಿ 31 ವರ್ಷದ ಹಿಂದೆ ಆಗಿರ್ತಕ್ಕಂಥ ಘಟನೆ. ಅವತ್ತು ರಾಮ ಮಂದಿರದ ಹೋರಾಟಕ್ಕಾಗಿ ಪಾಲ್ಗೊಂಡಿರ್ತಕ್ಕಂಥ ವ್ಯಕ್ತಿ 30 ವರ್ಷ ಗತಿಸಿ ಹೋಗಿದಾವು. ಇವತ್ತು ಅನಾವಶ್ಯಕವಾಗಿ ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಸಹಿಸಿಕೊಳ್ಳದೆ ಇರತಕ್ಕಂಥ ಕಾಂಗ್ರೆಸ್ಸಿನ ಒಂದು ನಾಯಕರ, ಒಂದು ಮುಖ್ಯಮಂತ್ರಿಗಳ ಚಿತಾವಣೆಯಿಂದ, ಸರ್ಕಾರದ ಚಿತಾವಣೆಯಿಂದ 31 ವರ್ಷದ ಹಿಂದಿನ ಕೇಸನ್ನ ಕೆದಕಿ ಇವತ್ತು ಶ್ರೀಕಾಂತ್ ಪೂಜಾರಿ ಎಂಬ ವ್ಯಕ್ತಿಯನ್ನ ಮತ್ತು ಇನ್ನೂ ಅನೇಕ ಅವರ ಜೊತೆ ವ್ಯಕ್ತಿಗಳನ್ನ ಕರೆದು ಪೊಲೀಸ್ ಸ್ಟೇಷನ್ನಲ್ಲಿ ಕೂಡಿ ಹಾಕಿ ಅಮಾನವೀಯವಾಗಿ ಅವರನ್ನು ನಡೆಸಿಕೊಂಡಿರ್ತಕ್ಕಂಥ ರೀತಿ. ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು, ಹಿಂದೂ ಸಂಘಟನೆ ಮುಖಂಡರು ಹೋಗಿ ವಿನಂತಿ ಮಾಡಿಕೊಂಡ್ರು ಕೂಡ ಅವ್ರನ್ನ ಬಿಡುಗಡೆ ಮಾಡಿಲ್ಲ. ಇವತ್ತು 30 ವರ್ಷದಲ್ಲಿ ದೇಶದಲ್ಲಿ, ರಾಜ್ಯದಲ್ಲಿ ಅನೇಕ ನಗರಗಳಲ್ಲಿ ಅನೇಕ ಕೇಸ್ಗಳ ಪ್ರಕರಣಗಳು ಬಾಕಿ ಇದಾವೆ. ಅವರನ್ನು ಯಾರನ್ನೂ ಮಾತಾಡಿಸ್ತಾ ಇಲ್ಲ. ಕೇವಲ ಈ ರಾಮ ಜನ್ಮ ಭೂಮಿಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಬಂಧಿಸಿದಲ್ಲಿ ನಿಮ್ಮದು ಏನು ವೈಯಕ್ತಿಕ ಹಿತಾಸಕ್ತಿ ಅಂತಂದ್ರೆ, ಒಂದು ಕಡೆ ಇಡೀ ರಾಜ್ಯದಲ್ಲಿ ಯಾರ ಹಿಂದೂ ಸಂಘಟನೆ ವ್ಯಕ್ತಿಗಳದಾರ, ಯಾರ ಹಿಂದುತ್ವ ಸಂಬಂಧ ಬಡದಾಡ್ತಾರ, ಅವರಲ್ಲಿ ಭಯವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸದಲ್ಲಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ತೊಡಗ್ಯದ. ಬಂಧುಗಳೇ, ಇದೇ ರೀತಿ ಒಳಗೆ ನೀವು ಕುಮ್ಮಕ್ಕ ಕೊಟ್ಟು SDPI, PFI ನಂತ ದೇಶದ್ರೋಹಿ ಸಂಘಟನೆಗಳಿಗೆ ಕುಮ್ಮಕ್ಕ ನೀಡಿ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವತ್ತು ಕರಾವಳಿ ಭಾಗದಲ್ಲಿ ಸುಮಾರು 22ಕ್ಕಿಂತ ಹೆಚ್ಚು ವ್ಯಕ್ತಿಗಳನ್ನ ಬರ್ಬರವಾಗಿ ಹತ್ಯೆ ಮಾಡಿದರು. ನೇರವಾಗಿ ಆ ಹತ್ಯೆಗಳಿಗೆ ನೀವೇ ಕಾರಣೀಕರ್ತರಾದ್ರಿ, ಅವತ್ತಿನ ಕಾಂಗ್ರೆಸ್ ಸರ್ಕಾರವೇ ಕಾರಣೀಕರ್ತರಾದ್ರಿ. ಆದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಕಡೆ ಬರಗಾಲ ಆವರಿಸಿಕೊಂಡದ, ಇನ್ನೊಂದು ಕಡೆ 100 ವರ್ಷದ ತಪಸ್ಸಿನಿಂದ, 100 ಸಾವಿರಾರು ವರ್ಷದ ನಿರಂತರ ಹೋರಾಟದಿಂದ ಇವತ್ತು ರಾಮ ಜನ್ಮ ಭೂಮಿಯಲ್ಲಿ ಅಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತನ್ನುವಂಥ ದೇಶದ ಎಲ್ಲ ಪ್ರತಿಯೊಬ್ಬ ನಾಗರಿಕರ ಏನು ಹಿಂದೂ ಭಾವನೆಗಳು ಒಂದು ಇಚ್ಛೆ ಆಗಿತ್ತು. ಆ ಇಚ್ಛೆಯನ್ನ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ನ್ಯಾಯಯುತವಾಗಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ನಮ್ಮ ಸಂಕಲ್ಪ ಇತ್ತು ಇವತ್ತು ಜನವರಿ 27ನೇ ತಾರೀಕು ಅದು ಉದ್ಘಾಟನೆ ಆಗ್ತಾ ಇದೆ. ಹೀಗಾಗಿ ಎಲ್ಲಿ ಒಂದು ಕಡೆ ಇಡೀ ದೇಶದಲ್ಲಿ ಹಿಂದೂಗಳು ಒಂದು ಕಡೆ ಆಗಿಬಿಡ್ತಾರೋ, ಮುಂದಿನ ರಾಜಕಾರಣ ಮಾಡ್ಲಿಕ್ಕೆ ನಮ್ಗೆ ಆಗುವುದಿಲ್ಲ. ಈಗಾಗಲೇ ಕಾಂಗ್ರೆಸ್ ಸೋತು ಸುಣ್ಣ ಆಗಿಬಿಟ್ಟಿದೀವಿ, ಇನ್ನು ಮುಂದೆ ನಮ್ಗೆ ರಾಜಕೀಯವಾಗಿ ನಮ್ಗೆ ಭವಿಷ್ಯನೇ ಇಲ್ಲ. ಆ ಕಾರಣಕ್ಕೋಸ್ಕರ ಹತಾಶಗೊಂಡಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇವತ್ತು ಹಿಂದೂಗಳಿಗೆ ಭಯವನ್ನು ಸೃಷ್ಟಿ ಮಾಡಬೇಕನ್ನೋದ್ರೊಳಗೆ ನೀವು ಸೇರಿದಿರಿ. ಈಗಾಗಲೇ ದೇಶದಲ್ಲಿ ನಿಮಗೆ ಎಲ್ಲೂ ಅಡ್ರೆಸ್ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ಎಲ್ಲೂ ಅಡ್ರೆಸ್ ಇಲ್ಲ. ರಾಜ್ಯದಲ್ಲಿಯೂ ಕೂಡ ನಿಮ್ಗೆ ಅಡ್ರೆಸ್ ಹುಡುಕಿದ್ರು ಸಿಗುವುದಿಲ್ಲ. ಮೇಲೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾಳೆ ಏಪ್ರಿಲ್ ಮೇ ತಿಂಗಳಲ್ಲಿ ನಡೀತಕ್ಕಂಥ ಚುನಾವಣೆಗಳ ಜನರೇ ನಿಮ್ಮ ತಕ್ಕ ಉತ್ತರ ಕೊಡ್ತಾರ. ಇಡೀ ಶಾಪ ಹಾಕಾಕತ್ತಾರೆ. ಇವತ್ತಿನ ಜನರಿಗೋಸ್ಕರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡಕತ್ತದ? ಒಂದು ಕಡೆ ಮಂತ್ರಿಗಳು ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರ, ಮುಖ್ಯಮಂತ್ರಿಗಳು ಇವತ್ತು ಮುಸ್ಲಿಮರ ತುಷ್ಟೀಕರಣ ಮಾಡ್ತಾ ಇದ್ರಿ. ನೀವು ಕೇವಲ ಒಂದು ಸಮಾಜದಿಂದ ರಾಜಕಾರಣ ಆಗೋದಿಲ್ಲ, ಒಂದು ಸಮಾಜದಿಂದ ದೇಶ ಕಟ್ಟಕ್ ಆಗೋದಿಲ್ಲ. ಬಿಜೆಪಿ ಸರ್ಕಾರ ಇವತ್ತು ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಇರಬಹುದು, ಹಿಂದೆ ಯಡಿಯೂರಪ್ಪನವರ ಆಡಳಿತದಲ್ಲಿ ಇರಬಹುದು. ನಾವೆಂದೂ ತುಷ್ಟೀಕರಣ ಮಾಡಲಿಲ್ಲ, ಎಂದೋ ಮುಸ್ಲಿಂ ವಿರೋಧಿಯಾಗಿ ಮಾಡಲಿಲ್ಲ. ನಮ್ಮ ಪ್ರಮುಖ ಪ್ರತಿಯೊಂದು ಯೋಜನೆಗಳು ಕೂಡ
ಎಲ್ಲ ಸಮಾಜಗಳಿಗೆ ಸರ್ವಸ್ಪರ್ಶಿಯಾಗಿ ಸರ್ವವ್ಯಾಪಿಯಾಗಿ ನಮ್ಮ ಆಡಳಿತ ಬಿಜೆಪಿ ಸರ್ಕಾರದ ಆಡಳಿತ ಇದೆ. ಯಾವತ್ತು ಒಂದೇ ಸಮಾಜವನ್ನು ಇಟ್ಕೊಂಡು ಎಂದೂ ರಾಜಕಾರಣ ಮಾಡಲಿಲ್ಲ ಬಿಜೆಪಿ. ಇವತ್ತು ಸೈದ್ಧಾಂತಿಕವಾಗಿ ದೇಶವನ್ನು ಕಟ್ಟಬೇಕನ್ನುವಂತ ನಮ್ಮ ಗುರುಗಳವ. ಆದಾಗ್ಯೂ ಕೂಡ ಎಲ್ಲ ಸಮಾಜಗಳನ್ನು ಒಟ್ಟುಗೂಡಿಸಿಕೊಂಡು ಹೋಗಿ ದೇಶವನ್ನು ಕಟ್ಟಬೇಕಂತ ಹೇಳಿ ನರೇಂದ್ರ ಮೋದಿ ಅವರು ಕಳೆದ 9 ವರ್ಷದೊಳಗೆ ಪ್ರತಿಯೊಂದು ಯೋಜನೆಗಳು ಪ್ರತಿಯೊಂದು ಸಮಾಜಕ್ಕೆ ಮುಟ್ಟಿಸಿರ್ತಕ್ಕಂಥದ್ದು. ಆದರೆ ನೀವು ಇವತ್ತು ರಾಜ್ಯದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ನಿಮ್ಮ ಖಜಾನೆ ಒಳಗೆ ದುಡ್ಡಿಲ್ಲ, ಅಭಿವೃದ್ಧಿ ಕಾಮಗಾರಿಗಳೆಲ್ಲ ನಿಂತು ಬಿಟ್ಟವು. ಅದನ್ನು ಮರಿ ಮಾತಕ್ಕೋಸ್ಕರ ಜನರ ಭಾವನೆಗಳನ್ನ ಬೇರೆ ಕಡೆ ಸೆಳೆಯುವಂತ ದೃಷ್ಟಿಯಿಂದ ಇಂಥ ಒಂದು ನೀಚ ಕೃತ್ಯದೊಳಗೆ ನೀವು ತೊಡಗಿ ಇವತ್ತು ರಾಜ್ಯದಲ್ಲಿ ತೂಗಲಕ್ ಸರ್ಕಾರ ಆಗ್ಯದ. ಇವತ್ತು ರಾಜ್ಯದಲ್ಲಿ ಮೊಘಲರ ಸರ್ಕಾರ ಆಗ್ಯದ. ಆ ರೀತಿ ಒಳಗ ನೀವು ಹಿಂದಿನ ಅನೇಕ ಘಟನಾವಳಿಗಳನ್ನ ಹೊಳ್ಳಿ ಮೆಳಕಾಗ್ತಕ್ಕಂಥ ಪರಿಸ್ಥಿತಿ ಸನ್ನಿವೇಶಗಳನ್ನ ತಂದಿಡಾಕತ್ತೀರಿ ಸಿದ್ದರಾಮಯ್ಯನವರೇ. ಈ ಹಿಂದೂಗಳ ಏನು ಹಿಡಿ ಶಾಪ ನಿಮ್ಗೆ ತಟ್ಟದೆ ಬಿಡಂಗಿಲ್ಲ. ಮುಂದಿನ ದಿವಸದಲ್ಲಿ ಜನರೇ ನಿಮಗೆ ತಕ್ಕ ಉತ್ತರ ಕೊಡ್ತಾರ. ಜನ ಬೀದಿಗೆ ಬರೋಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಡ್ರಿ. ನಿಮಗೆ ಸಿಕ್ಕಿರ್ತಂತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಒಳ್ಳೆ ಆಡಳಿತ ಕೊಡುವಂತ ನಿಟ್ಟಿನೊಳಗೆ ನೀವು ಆಲೋಚನೆ ಮಾಡ್ರಿ ಅಂತ ಅನ್ನುವಂತ ಮಾತನ್ನು ಈ ಸಂದರ್ಭದಾಗ ಹೇಳಿ ನಾನು ಗೌರವಾನ್ವಿತ ರಾಜ್ಯಪಾಲರಿಗೆ ನಾನು ವಿನಂತಿಯನ್ನ ಮಾಡ್ಕೋತೇನೆ. ಈ ಕೆಟ್ಟ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ನೀಚ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ತೂಗಲಕ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ಮೊಘಲರ ಆಡಳಿತವನ್ನ ಹೊಳ್ಳಿ ಏನು ನೆನಪು ಮಾಡಾಕತ್ತೀರಿ ನೀವು. ಆ ರೀತಿ ಇರ್ತಕ್ಕಂಥ ಈ ಸರ್ಕಾರಕ್ಕೆ ರಾಜ್ಯಪಾಲರು ನೀವು ಬುದ್ಧಿವಾದ ಹೇಳಬೇಕು. ಇಲ್ಲದೆ ಇದ್ರೆ ನಾನು ರಾಷ್ಟ್ರಪತಿಗಳಿಗೆ ವಿನಂತಿ ಮಾಡ್ಕೋತೇನೆ, ರಾಜ್ಯಪಾಲರಿಗೆ ವಿನಂತಿ ಮಾಡ್ಕೋತೇನೆ. ನೀವು ರಾಷ್ಟ್ರಪತಿ ಆಡಳಿತ ತಂದು ತರಬೇಕಂತ ಅನ್ನುವಂಥದ್ದು ರಾಜ್ಯದಲ್ಲಿ. ಇವತ್ತು ರಾಜ್ಯದಲ್ಲಿ ಸರ್ಕಾರನೇ ಇಲ್ಲಿ ಇವತ್ತು ಎಲ್ಲ ಕಡೆ ಅರಾಜಕತೆ ಸೃಷ್ಟಿಯಾಗಕತ್ತೆ. ಇವತ್ತು ಅಭಿವೃದ್ಧಿ ಕಾರ್ಯಗಳು ಎಲ್ಲ ನಿಂತು ಬಿಟ್ಟದಾವ್. ಬರಗಾಲ ಅಂತ ಬಂದ ಸಂದರ್ಭ ರೈತರ ನೆರವಿಗೆ ಬರ್ತಾ ಇಲ್ಲ ಇವತ್ತು ಸರ್ಕಾರ. ಈ ಸಂದರ್ಭದಲ್ಲಿ ಗೌರವಾನ್ವಿತ ರಾಜ್ಯಪಾಲರಿಗೆ ನಾನು ವಿನಂತಿ ಮಾಡ್ಕೋತೇನೆ, ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೀವು ಬುದ್ಧಿವಾದ ಹೇಳ್ಬೇಕಂತ ಅನ್ನುವಂತ ಮಾತನ್ನು ಹೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯೊಳಗೆ ಸೇರಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇದೇ ರೀತಿ ನಿಮ್ಮ ಕೃತ್ಯದಲ್ಲಿ ನೀವು ತೊಡಗಿ ನೀವು ಇದೇ ರೀತಿ ದ್ವೇಷ ಭಾವದಿಂದ ನೀವು ಮುಂದೆ ಹೊರಟಿದ್ದೆ ಆದ್ರೆ ಯಾವ ಹಿಂದೂ ಸಂಘಟನೆಗಳು ಸುಮ್ ಕೊಡಂಗಿಲ್ಲ. ಅದರಲ್ಲಿ ಭಾರತೀಯ ಜನತಾ ಪಕ್ಷ ಸುಮ್ ಕೊಡಂಗಿಲ್ಲ. ಬೀದಿಗೆ ಬಂದ ಹೋರಾಟ ಮಾಡಿ ನೀವು ಎಲ್ಲಿ ಸರ್ಕಾರದ ಮಂತ್ರಿಗಳು ಬರ್ತೀರಿ ಅಲ್ಲಿ ಎಲ್ಲ ಗೇರಾವ್ ಹಾಕ್ತಕ್ಕಂಥ ಪರಿಸ್ಥಿತಿಗಳು ಬರ್ತದ. ನಿನ್ನೆ ಬಂಧನ ಮಾಡಿರಿ, ಅವ್ರನ್ನ ತಕ್ಷಣವೇ ನೀವು ಬಿಡುಗಡೆ ಮಾಡ್ಬೇಕಂತ ಹೇಳಿ ಆಗ್ರಹಿಸಿ ಇವತ್ತು ಹೋರಾಟಗಾರರಲ್ಲಿ ಭಾಗವಹಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೂ ನಮಗೆಲ್ಲರಿಗೆ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಾನು ವಂದಿಸಿ ನನ್ನ ಮಾತು ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. बोलो भारत माता की हिंदू विरोधी कांग्रेस सरकार के जुड़े रहिएगा आपके अपने चैनल बीजापुर समय के साथ।